ಯಾರು ಯಾವ ಪವರ್ ಪಾಲಿಟಿಕ್ಸ್ ನಡೀತಾ ಇಲ್ಲ, ಯಾವ ಶೇರಿಂಗು ಇಲ್ಲ, ಕೇರಿಂಗು ಇಲ್ಲ. ಓನ್ಲಿ ಕೇರಿಂಗ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ಓನ್ಲಿ ಕೇರಿಂಗ್ ಅಬೌಟ್ ದಿ ಇಂಟ್ರೆಸ್ಟ್ ಆಫ್ ದಿ ಕರ್ನಾಟಕ ಸ್ಟೇಟ್. ನಮ್ಮ ರಾಜ್ಯ ಉದ್ಧಾರ ಆಗಬೇಕು. ನಮ್ಮ ರಾಜ್ಯದ ಸಾರ್ವಜನಿಕರಿಗೆ, ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಮಧ್ಯಮ ವರ್ಗದವ್ರಿಗೆ, ರೈತರಿಗೆ, ಹೆಣ್ಮಕ್ಕಳಿಗೆ, ಕಾರ್ಮಿಕರಿಗೆ, ಮಕ್ಕಳಿಗೆ, ಇವ್ರಿಗೆಲ್ಲ ಏನು ಹೈಯೆಸ್ಟ್ ನಾವು ಮೀರಿ ಏನು ನಾವು ಕೆಲಸಗಳು ಮಾಡ್ಬೋದು ಅದರಷ್ಟೇ ನಮ್ಮ ಗಮನ ಯಾವುದು ಪಾಲಿಟಿಕ್ಸ್ ಇಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರೂ ಒಟ್ಟಿಗೆ ಸೇರಿ ರಾಜ್ಯವನ್ನು ಪ್ರಗತಿಯತ್ತ ತಗೊಂಡು ಹೋಗ್ಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಇಡೀ ಮಂತ್ರಿಮಂಡಲ, ಇಡೀ ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ನಾವು ರಾಜ್ಯವನ್ನು ಪ್ರಗತಿಯತ್ತ ತಗೊಂಡು ಹೋಗ್ಲಿಕ್ಕೆ ಅಷ್ಟೇ, ಅದಕ್ಕೆ ಹೋಗ್ಲಿಕ್ಕೇನೆ ನಮ್ಮದು ಪ್ರಿಯಾರಿಟಿ ಅಷ್ಟೇ. ನೋಡಿ ಈಗಾಗಲೇ 10 ಸರ್ತಿ ಹೇಳಿದ್ದೀವಿ, ಡಿನ್ನರ್ ಪಾಲಿಟಿಕ್ಸ್ ಯಾವುದೂ ಇಲ್ಲ. ಊಟಕ್ಕೆ ಹೋಗೋದೇ ಡಿನ್ನರ್ ಪಾಲಿಟಿಕ್ಸ್ ಅಂದರೆ ಏನರ್ಥ? ಈಗ ಮಧ್ಯಾಹ್ನ ಮಂಜು ಊಟ ಅರೇಂಜ್ ಮಾಡೋಣಪ್ಪ, ಈಗೆಲ್ಲ ಒಂದು 6-7 ಜನ ಎಲ್ಲ ಸೇರ್ಕೊತಾ ಇದ್ದೀವಿ, ಅದು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳ್ಬೋದಾ? ಯಾರು ಒಂದು ಪೇಪರ್ ಕೊಡಿ, ಯಾರು ಮಾಡಿದ್ದಾರೆ ಅಂತ ಕೊಡಿ. ಯಾವುದೇ ಇದು ನೋಡಿ, ಇಲ್ಲಿ 1 ನಿಮಿಷ ಹೇಳ್ತೀನಿ ಕೇಳಿ. ಯಾರು ಏನು ಹೇಳಿಲ್ಲ. ಸಭೆ ಸಮಾರಂಭಗಳು ಮಾಡಬಾರ್ದು, ಡಿನ್ನರ್ ಪಾರ್ಟಿ ನೋಡ್ರಿ, ಸಭೆ ಸಮಾರಂಭಗಳು ಮಾಡೋದು, ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಅದೆಲ್ಲ ವಿಚಾರ. ಡಿನ್ನರ್ ಮಾಡಬಾರ್ದ ಅನ್ನೋದು ಕೇಳಿದ್ದಾರೆ. ನಮ್ಮ ಇದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ಡಿನ್ನರ್ ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಪ್ರತ್ಯೇಕ ಸಭೆಗಳನ್ನ ಮಾಡಬಾರ್ದು ಅಂತ ಈಗಾಗಲೇ AICC ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಹೇಳಿದ್ದಾರೆ. ಅದ್ರ ಪ್ರಕಾರನೇ ನಾವು ನಡ್ಕೊಳ್ಳೋದು. ಯಾರು ಒಂಟಿ ಮಾಡಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಎಷ್ಟು ನಮಗೆ ಮುಖ್ಯ ಆಗ್ತಾರೆ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಅಷ್ಟೇ ಮುಖ್ಯ ನಮ್ಗೆಲ್ಲ. ಗೊತ್ತಿಲ್ಲ, ಅದು ಹೈಕಮಾಂಡ್ ನಿರ್ಧಾರ. ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಯಾರಿಗೆ ಏನು ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದು ಹೈಕಮಾಂಡ್ ನಿರ್ಧಾರ. ಹೈಕಮಾಂಡ್ ಏನು ತೀರ್ಮಾನ ತಕ್ಕತ್ತದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡೂ ಚೇಂಜ್ ಇಲ್ಲ. ಏನಾದ್ರು ಚೇಂಜ್ ಮಾಡಬೇಕು ಅಂದ್ರೆ ಹೈಕಮಾಂಡ್ ನಿರ್ಧಾರ. ಏನಕ್ಕೆ ಗೊತ್ತಿಲ್ಲಪ್ಪ. 4 ಜನ ಯಾಕೆ 6 ಜನ ಆಗಿದೆ, ಅದ್ರಲ್ಲಿ ತಪ್ಪೇನಿಲ್ಲ. ನೋಡ್ರಿ, ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. 4 ಜನ ಜೊತೆಯಲ್ಲಿ ಇನ್ನೂ 2 MLCಗಳಿದ್ದಾರೆ. 6 ಜನ ನಮ್ಮ ಪಕ್ಷದವರು ಕೋಲಾರದಲ್ಲಿದ್ದಾರೆ. ಯಾರಾದ್ರೂ ನಮಗೆ ಅತಿ ಸಂತೋಷವಾದ ವಿಚಾರ. ಯಾರು ಬೇಕೋ ಕೇಳ್ಬೋದು, ಏನ್ ತೊಂದರೆ ಇಲ್ಲ. ಕೊಡೋದು ಬಿಡೋದು ಹೈಕಮಾಂಡ್ ಸೇರಿ. ಅದು ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳ್ಬೇಕು, ನನಗೆ ಅಭಿಪ್ರಾಯ. ನಾನೇನಾದ್ರೂ ಸ್ಟೇಟ್ಮೆಂಟ್ ಮಾಡಿದ್ರೆ ನನ್ನನ್ನು ಕೇಳ್ಬೇಕು, ಗೊತ್ತಿಲ್ಲ. ನೀವು ಅವ್ರನ್ನೇ ಕೇಳ್ಬೇಕು. ನಾನು ಹೆಂಗ ಅವ್ರ ಯಾರು ಯಾವ ಪವರ್ ಪಾಲಿಟಿಕ್ಸ್ ನಡೀತಾ ಇಲ್ಲ, ಯಾವ ಶೇರಿಂಗು ಇಲ್ಲ, ಕೇರಿಂಗು ಇಲ್ಲ. ಓನ್ಲಿ ಕೇರಿಂಗ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ಓನ್ಲಿ ಕೇರಿಂಗ್ ಅಬೌಟ್ ದಿ ಇಂಟ್ರೆಸ್ಟ್ ಆಫ್ ದಿ ಕರ್ನಾಟಕ ಸ್ಟೇಟ್. ನಮ್ಮ ರಾಜ್ಯ ಉದ್ಧಾರ ಆಗಬೇಕು. ನಮ್ಮ ರಾಜ್ಯದ ಸಾರ್ವಜನಿಕರಿಗೆ, ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಮಧ್ಯಮ ವರ್ಗದವ್ರಿಗೆ, ರೈತರಿಗೆ, ಹೆಣ್ಮಕ್ಕಳಿಗೆ, ಕಾರ್ಮಿಕರಿಗೆ, ಮಕ್ಕಳಿಗೆ, ಇವ್ರಿಗೆಲ್ಲ ಏನು ಹೈಯೆಸ್ಟ್ ನಾವು ಮೀರಿ ಏನು ನಾವು ಕೆಲಸಗಳು ಮಾಡ್ಬೋದು ಅದರಷ್ಟೇ ನಮ್ಮ ಗಮನ ಯಾವುದು ಪಾಲಿಟಿಕ್ಸ್ ಇಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರೂ ಒಟ್ಟಿಗೆ ಸೇರಿ ರಾಜ್ಯವನ್ನು ಪ್ರಗತಿಯತ್ತ ತಗೊಂಡು ಹೋಗ್ಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಇಡೀ ಮಂತ್ರಿಮಂಡಲ, ಇಡೀ ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ನಾವು ರಾಜ್ಯವನ್ನು ಪ್ರಗತಿಯತ್ತ ತಗೊಂಡು ಹೋಗ್ಲಿಕ್ಕೆ ಅಷ್ಟೇ, ಅದಕ್ಕೆ ಹೋಗ್ಲಿಕ್ಕೇನೆ ನಮ್ಮದು ಪ್ರಿಯಾರಿಟಿ ಅಷ್ಟೇ. ನೋಡಿ ಈಗಾಗಲೇ 10 ಸರ್ತಿ ಹೇಳಿದ್ದೀವಿ, ಡಿನ್ನರ್ ಪಾಲಿಟಿಕ್ಸ್ ಯಾವುದೂ ಇಲ್ಲ. ಊಟಕ್ಕೆ ಹೋಗೋದೇ ಡಿನ್ನರ್ ಪಾಲಿಟಿಕ್ಸ್ ಅಂದರೆ ಏನರ್ಥ? ಈಗ ಮಧ್ಯಾಹ್ನ ಮಂಜು ಊಟ ಅರೇಂಜ್ ಮಾಡೋಣಪ್ಪ, ಈಗೆಲ್ಲ ಒಂದು 6-7 ಜನ ಎಲ್ಲ ಸೇರ್ಕೊತಾ ಇದ್ದೀವಿ, ಅದು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳ್ಬೋದಾ? ಯಾರು ಒಂದು ಪೇಪರ್ ಕೊಡಿ, ಯಾರು ಮಾಡಿದ್ದಾರೆ ಅಂತ ಕೊಡಿ. ಯಾವುದೇ ಇದು ನೋಡಿ, ಇಲ್ಲಿ 1 ನಿಮಿಷ ಹೇಳ್ತೀನಿ ಕೇಳಿ. ಯಾರು ಏನು ಹೇಳಿಲ್ಲ. ಸಭೆ ಸಮಾರಂಭಗಳು ಮಾಡಬಾರ್ದು, ಡಿನ್ನರ್ ಪಾರ್ಟಿ ನೋಡ್ರಿ, ಸಭೆ ಸಮಾರಂಭಗಳು ಮಾಡೋದು, ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಅದೆಲ್ಲ ವಿಚಾರ. ಡಿನ್ನರ್ ಮಾಡಬಾರ್ದ ಅನ್ನೋದು ಕೇಳಿದ್ದಾರೆ. ನಮ್ಮ ಇದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ಡಿನ್ನರ್ ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಪ್ರತ್ಯೇಕ ಸಭೆಗಳನ್ನ ಮಾಡಬಾರ್ದು ಅಂತ ಈಗಾಗಲೇ AICC ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಹೇಳಿದ್ದಾರೆ. ಅದ್ರ ಪ್ರಕಾರನೇ ನಾವು ನಡ್ಕೊಳ್ಳೋದು. ಯಾರು ಒಂಟಿ ಮಾಡಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಎಷ್ಟು ನಮಗೆ ಮುಖ್ಯ ಆಗ್ತಾರೆ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಅಷ್ಟೇ ಮುಖ್ಯ ನಮ್ಗೆಲ್ಲ.
ಗೊತ್ತಿಲ್ಲ, ಅದು ಹೈಕಮಾಂಡ್ ನಿರ್ಧಾರ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು, ಯಾರಿಗೆ ಏನ್ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಹೈಕಮಾಂಡ್ ನಿರ್ಧಾರ. ಹೈಕಮಾಂಡ್ ಏನ್ ತೀರ್ಮಾನ ತಕ್ಕತ್ತದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡೂ ಚೇಂಜ್ ಇಲ್ಲ. ಏನಾದ್ರು ಚೇಂಜ್ ಮಾಡ್ಬೇಕು ಅಂದ್ರೆ ಹೈಕಮಾಂಡ್ ನಿರ್ಧಾರ ಗೊತ್ತಿಲ್ಲಪ್ಪ. 4 ಜನ ಯಾಕೆ 6 ಜನ ಆಗಿದೆ, ಅದ್ರಲ್ಲಿ ತಪ್ಪೇನಿಲ್ಲ. ನೋಡ್ರಿ, ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. 4 ಜನ ಜೊತೆಯಲ್ಲಿ ಇನ್ನೂ 2 MLCಗಳಿದ್ದಾರೆ. 6 ಜನ ನಮ್ಮ ಪಕ್ಷದವರು ಕೋಲಾರದಲ್ಲಿದ್ದಾರೆ. ಯಾರಾದ್ರೂ ನಮ್ಗೆ ಅತಿ ಸಂತೋಷವಾದ ವಿಚಾರ. ಯಾರು ಬೇಕೋ ಕೇಳ್ಬೋದು, ಏನ್ ತೊಂದರೆ ಇಲ್ಲ. ಕೊಡೋದು ಬಿಡೋದು ಹೈಕಮಾಂಡ್ ಸೇರಿ. ಅದು ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳ್ಬೇಕು, ನನಗೆ ಅಭಿಪ್ರಾಯ. ನಾನೇನಾದ್ರೂ ಸ್ಟೇಟ್ಮೆಂಟ್ ಮಾಡಿದ್ರೆ ನನ್ನನ್ನು ಕೇಳ್ಬೇಕು, ಗೊತ್ತಿಲ್ಲ. ನೀವು ಅವ್ರನ್ನೇ ಕೇಳ್ಬೇಕು. ನಾನು ಹೆಂಗ ಅವ್ರ ಯಾರು ಯಾವ ಪವರ್ ಪಾಲಿಟಿಕ್ಸ್ ನಡೀತಾ ಇಲ್ಲ, ಯಾವ ಶೇರಿಂಗು ಇಲ್ಲ, ಕೇರಿಂಗು ಇಲ್ಲ. ಓನ್ಲಿ ಕೇರಿಂಗ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ಓನ್ಲಿ ಕೇರಿಂಗ್ ಅಬೌಟ್ ದಿ ಇಂಟ್ರೆಸ್ಟ್ ಆಫ್ ದಿ ಕರ್ನಾಟಕ ಸ್ಟೇಟ್. ನಮ್ಮ ರಾಜ್ಯ ಉದ್ಧಾರ ಆಗಬೇಕು. ನಮ್ಮ ರಾಜ್ಯದ ಸಾರ್ವಜನಿಕರಿಗೆ, ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಮಧ್ಯಮ ವರ್ಗದವ್ರಿಗೆ, ರೈತರಿಗೆ, ಹೆಣ್ಮಕ್ಕಳಿಗೆ, ಕಾರ್ಮಿಕರಿಗೆ, ಮಕ್ಕಳಿಗೆ, ಇವ್ರಿಗೆಲ್ಲ ಏನು ಹೈಯೆಸ್ಟ್ ನಾವು ಕೈ ಮೀರಿ ಏನು ನಾವು ಕೆಲಸಗಳು ಮಾಡ್ಬೋದು ಅದರಷ್ಟೇ ನಮ್ಮ ಗಮನ ಯಾವುದು ಪಾಲಿಟಿಕ್ಸ್ ಇಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಒಟ್ಟಿಗೆ ಸೇರಿ ಈ ರಾಜ್ಯವನ್ನು ಪ್ರಗತಿಯತ್ತ ತಗೊಂಡು ಹೋಗ್ಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಇಡೀ ಮಂತ್ರಿಮಂಡಲ, ಇಡೀ ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ನಾವು ರಾಜ್ಯವನ್ನ ಪ್ರಗತಿಯತ್ತ ತಗೊಂಡು ಹೋಗ್ಲಿಕ್ಕೆ ಅಷ್ಟೇ, ಅದಕ್ಕೆ ಹೋಗ್ಲಿಕ್ಕೇನೆ ನಮ್ಮದು ಪ್ರಿಯಾರಿಟಿ ಅಷ್ಟೇ. ನೋಡಿ, ಈಗಾಗಲೇ 10 ಸರ್ತಿ ಹೇಳಿದ್ದೀವಿ, ಡಿನ್ನರ್ ಪಾಲಿಟಿಕ್ಸ್ ಯಾವುದೂ ಇಲ್ಲ. ಊಟಕ್ಕೆ ಹೋಗೋದೇ ಡಿನ್ನರ್ ಪಾಲಿಟಿಕ್ಸ್ ಅಂದರೆ ಏನರ್ಥ? ಈಗ ಮಧ್ಯಾಹ್ನ ಮಂಜು ಊಟ ಅರೇಂಜ್ ಮಾಡೋಣಪ್ಪ, ಈಗೆಲ್ಲ ಒಂದು 6-7 ಜನ ಎಲ್ಲ ಸೇರ್ಕೊತಾ ಇದ್ದೀವಿ, ಅದು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳ್ಬೋದಾ? ಯಾರು ಒಂದು ಪೇಪರ್ ಕೊಡಿ, ಯಾರು ಮಾಡಿದ್ದಾರೆ ಅಂತ ಕೊಡಿ. ಯಾವುದೇ ಇದು ನೋಡಿ, ಇಲ್ಲಿ 1 ನಿಮಿಷ ಹೇಳ್ತೀನಿ ಕೇಳಿ. ಯಾರು ಏನು ಹೇಳಿಲ್ಲ. ಸಭೆ ಸಮಾರಂಭಗಳು ಮಾಡಬಾರ್ದು ಡಿನ್ನರ್ ಪಾರ್ಟಿ. ನೋಡ್ರಿ, ಸಭೆ ಸಮಾರಂಭಗಳು ಮಾಡೋದು, ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಅದೆಲ್ಲ ವಿಚಾರ. ಡಿನ್ನರ್ ಮಾಡಬಾರ್ದ ಅನ್ನೋದು ಕೇಳಿದ್ದಾರೆ. ನಮ್ಮ ಇದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ಡಿನ್ನರ್ ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಪ್ರತ್ಯೇಕ ಸಭೆಗಳನ್ನ ಮಾಡಬಾರ್ದು ಅಂತ ಈಗಾಗಲೇ AICC ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಹೇಳಿದ್ದಾರೆ. ಅದ್ರ ಪ್ರಕಾರನೇ ನಾವು ನಡ್ಕೊಳ್ಳೋದು. ಯಾರು ಒಂಟಿ ಮಾಡಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಎಷ್ಟು ನಮ್ಗೆ ಮುಖ್ಯ ಆಗ್ತಾರೆ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರು ಅಷ್ಟೇ ಮುಖ್ಯ ನಮ್ಗೆಲ್ಲ. ಗೊತ್ತಿಲ್ಲ, ಅದು ಹೈಕಮಾಂಡ್ ನಿರ್ಧಾರ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು, ಯಾರಿಗೆ ಏನ್ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಹೈಕಮಾಂಡ್ ನಿರ್ಧಾರ. ಹೈಕಮಾಂಡ್ ಏನ್ ತೀರ್ಮಾನ ತಕ್ಕತ್ತದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡೂ ಚೇಂಜ್ ಇಲ್ಲ. ಏನಾದ್ರು ಚೇಂಜ್ ಮಾಡ್ಬೇಕು ಅಂದ್ರೆ ಹೈಕಮಾಂಡ್ ನಿರ್ಧಾರ. ಗೊತ್ತಿಲ್ಲಪ್ಪ. 4 ಜನ ಯಾಕೆ 6 ಜನ ಆಗಿದೆ, ಅದ್ರಲ್ಲಿ ತಪ್ಪೇನಿಲ್ಲ. ನೋಡ್ರಿ, ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. 4 ಜನ ಜೊತೆಯಲ್ಲಿ ಇನ್ನೂ 2 MLCಗಳಿದ್ದಾರೆ. 6 ಜನ ನಮ್ಮ ಪಕ್ಷದವರು ಕೋಲಾರದಲ್ಲಿದ್ದಾರೆ. ಯಾರಾದ್ರೂ ನಮ್ಗೆ ಅತಿ ಸಂತೋಷವಾದ ವಿಚಾರ. ಯಾರು ಬೇಕೋ ಕೇಳ್ಬೋದು, ಏನ್ ತೊಂದರೆ ಇಲ್ಲ. ಕೊಡೋದು ಬಿಡೋದು ಹೈಕಮಾಂಡ್ ಸೇರಿ. ಅದು ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳ್ಬೇಕು, ನನಗೆ ಅಭಿಪ್ರಾಯ. ನಾನೇನಾದ್ರೂ ಸ್ಟೇಟ್ಮೆಂಟ್ ಮಾಡಿದ್ರೆ ನನ್ನನ್ನು ಕೇಳ್ಬೇಕು, ಗೊತ್ತಿಲ್ಲ. ನೀವು ಅವ್ರನ್ನೇ ಕೇಳ್ಬೇಕು. ನಾನು ಹೆಂಗ ಅವ್ರ ಮಾತು